ತಮ್ಮ ಸಹೋದರನನ್ನ ಕಿಡ್ನಾಪ್ ಮಾಡಲಾಗಿದೆ ಎಂಬ ಕೋಮಲ ಸಿರುಗುಪ್ಪಿ ಹೇಳಿಕೆಗೆ ಇವತ್ತು ಒಂದು ಟ್ವೀಟ್ ಸಿಕ್ಕಿದೆ. ಯಾರ ಮೇಲೆ ಆರೋಪ ಮಾಡಿದ್ರು ಕೋಮಲ ಸಿರುಗುಪ್ಪಿ ಅಂದ್ರೆ ನಿಖಿಲ್ ಧವಳೆ ಮತ್ತು ಸಂತೋಷ್ ಧವಳೆ ಅವರೇ ಸ್ವತಃ ಅವ್ರ ತಮ್ಮನನ್ನ ನ್ಯೂಸ್ ಫಸ್ಟ್ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇವರೇ ವಿನಾಯಕ್ ಸಿರುಗುಪ್ಪಿ, ಕೋಮಲ ಅವರ ಸಹೋದರ. ಈಗ ನಾವು ನೇರವಾಗಿ ಪ್ರಕರಣ ಏನು, ಕಿಡ್ನಾಪ್ ಆಗಿದೆಯಾ, ಈ ವಿಚಾರಗಳ ಕುರಿತು ವಿನಾಯಕ್ ಹತ್ರ ಮಾತಾಡೋಣ. ವಿನಾಯಕ್, ಏನ್ ಇವರಿಬ್ರು ನಿಮ್ಮನ್ನ ಕಿಡ್ನಾಪ್ ಮಾಡ್ರಿ ಅಂತ ನಿಮ್ಮ ಸಿಸ್ಟರ್ ಹೇಳ್ತಾ ಇದ್ರು? ಇಲ್ಲ ಸರ್, ನಾ ಸ್ವ ಇಚ್ಛೆಯಿಂದ ಬಂದಿರೋದು ಸರ್. ಯಾಕಂದ್ರೆ ನನಗೆ ಗೊತ್ತಿರ್ಲಿಲ್ಲ. ನಾನು ಇವ್ರು ಕೂಡ ಹೋಗಿರೋ, ಎಲ್ಲಿ ಬಂದಿರಿ? ನಾನೇ ಇವ್ರ ಕಡೆ ಬಂದಿರೋದು ಸರ್. ಕಾರಣ ಅಂತ ಹೇಳ್ತೇನೆ ಸರ್. ನಾನು ಧಾರವಾಡ ಸಿಬಿಟಿಯಿಂದ ಬಸ್ ಆಫೀಸಿಂದ ಕೆಲಸ ಮುಗಿಸ್ಕೊಂಡು ಸಿಬಿಟಿಯಲ್ಲಿ ಬರುವಾಗ ಅಣ್ಣ ಸಿಕ್ಕಿದ್ರು ಸ್ಪಾನ್ಷ ಪತ್ರ. ನಾನೇ ಹೋಗಿ ಹಿಂಗಾರು ಬೆಟ್ಟಾಗಿ ನಮ್ದು ಹಳೇದು ಮುಗಿದಿದ್ದು ಹೊಳ್ಳಿ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗಿರ್ಲಿಲ್ಲ ಸರ್. ಅಂದ್ರೆ ಮನೇಲೆಲ್ಲ ಮುಗಿದಿದೆ ಅಂತ ಹೇಳಿದ್ರು, ಬಟ್ ಏನೋ ಇತ್ಯರ್ಥ ನನ್ಗೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿರಲಿಲ್ಲ. ಸೊ ಹಾಗೆ ಮಾತಾಡೋಣ ಅಂತ ಅವ್ರ ಹತ್ರ ಹೋಗಿದ್ದು ಅಷ್ಟೇ ಸರ್. ಹೋದಾಗ ಇಲ್ಲ ಇನ್ನೂ ಪೆಂಡಿಂಗ್ ಇದೆ, ನಿಮ್ಮನ್ನ ಟೈಮ್ ತಗೊಂಡಿದ್ರು ಅಂತ ಹೇಳಿದ್ಮೇಲೆ ನಾನೇ ಹಂಗಾರೆ ಬರ್ರಿ ಅಂತ ನಾನೇ ಸ್ಟೇಷನಿಗೆ ಕರ್ಕೊಂಡು ಹೋಗಿರೋದು ಸರ್. ಸ್ಟೇಷನಿಗೆ ನಾನೇ ಹೋದ ನಂತರ ಇದು ಮಾಡಿದ್ರು. ಬಟ್ ಮನೆಯವ್ರಿಗೆ ನಾನೇ ಹೋಗಿ ಫೋನ್ ಮಾಡಿದ್ದೀನಿ ಸರ್. ಇನ್ಸ್ಪೆಕ್ಟರ್ ಕಡೆಯಿಂದ ರಾತ್ರಿ ನಾನೇ ಫೋನ್ ಮಾಡಿಸಿರೋದು ಸರ್. ನಾನೇ ಫೋನ್ ಮಾಡಿದ್ಮೇಲೆ ಬರ್ತೀನಿ ಇವತ್ತು ಸಾಯಂಕಾಲ ಬರ್ತೀನಿ ಅಂತ ಹೇಳಿ ನನಗೆ 3 ದಿನ ಹಾಗೆ ಟೈಮ್ ತೆಗೆದಿದ್ದಾರೆ ಸರ್. ಬಟ್ ಅವತ್ತು ರಾತ್ರಿನ ಕಾಲ್ ಮಾಡಿದಾಗ ಹೇಳಿದ್ರು ಸರ್, ಇಲ್ಲ ನೀನ್ ಏನಿತ್ತಲ್ಲ ನಾ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ. ನಮ್ಮ ಅಕ್ಕನೇ ಹೇಳಿದ್ರು ಸರ್, ರಾತ್ರಿ ಕಾಲಲ್ಲಿ ಹೇಳಿದ್ರು ಸರ್, ಇಲ್ಲ ಅದೇನಿತ್ತಲ್ಲ ನಿಂದ ಹೊಲ ಮಾರಿ ಆದ್ರೂ ನನ್ನಿಂದ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಬಟ್ 3 ದಿನ ಆದ್ರೂ ಬರ್ಲಿಲ್ಲ ಸರ್. ಇವತ್ತು ನಾಳೆ ಅಂತ ಲಾಸ್ಟಿಗೆ ಕಮಿಷನರ್ ಸರ್ಗೆ ಹೇಳಿದ್ರು ಸರ್, ತಹಸೀಲ್ದಾರ್ ಸರ್ಗೆ ಹೇಳಿದ್ರು, ಇಲ್ಲ ನೀವು ಬೇಕಾದ್ರೆ FIR ಮಾಡ್ಕೊಳ್ಳಿ. ಇನ್ಸ್ಪೆಕ್ಟರ್ ಹತ್ರ ಹೇಳಿದ್ರು ಸರ್, ನೀವು ಬೇಕಾದ್ರೆ FIR ಮಾಡ್ಕೊಳ್ಳಿ ಸರ್, ನಾವು ಏನೂ ಸಂಬಂಧ ಇಲ್ಲ ಸರ್ ಅಂತ ಹೇಳಿದ್ರು. ಬಟ್ ಅಂದಮೇಲೆ ಸರ್ ಇನ್ಸ್ಪೆಕ್ಟರ್ ನನ್ಗೆ ಕೇಳಿದಾಗ, ಇಲ್ಲ ಸರ್ ನನಗೆ ಮುಂದಿನ ಲೈಫ್ ಜೀವನ ಇದೆ ಸರ್, ನಾನು ಇನ್ನೂ ಸಣ್ಣ ವಯಸ್ಸು, ಸೊ ನನಗೆ ಒಂದು ದಾರಿ ಮಾಡ್ಕೊಡಿ ಅಂತ ಹೇಳಿದಾಗ, ಏನ್ ಮಾಡ್ತೀಯ ಅಂದಾಗ, ಇಲ್ಲ ಸರ್ ನನ್ನ ಹೆಸರಲ್ಲಿರುವಂತ ಆಸ್ತಿನ ಮಾರಿ ಆದ್ರೂ ಇವ್ರಿಗೆ ದುಡ್ಡು ಮುಟ್ಟಿಸ್ತೀನಿ ಸರ್, ನನಗೆ ಇದೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಆಯ್ತು ಅಂತ ಹೇಳಿ ಮುಚ್ಚಳಿಕೆ ಪತ್ರ ಬರ್ಸ್ಕೊಂಡು ನನ್ಗೆ ಕಳಿಸಿದಾರೆ ಸರ್. ಆಮೇಲೆ ಮನೆಗೆ ಹೋದ್ರು ಸರ್. ಅವತ್ತು ಸಾಯಂಕಾಲ ನಮ್ಮ ಮನೆಯವರು ನನ್ನ ಒಳಗಡೆ ಸೇರಿಸ್ಲಿಲ್ಲ ಸರ್. ಸೊ ಹೊರಗಡೆ ಸೇರಿಸಲಿಲ್ಲ ಅಂದ್ರೆ ನಾನು ಎಲ್ಲಿ ಹೋಗ್ಬೇಕು ಸರ್? ಇವಾಗ ನಿಂತ ಕಾದ್ಮೇಲೆ ನನಗೆ ಊಟ ಇಲ್ಲ, ಬಟ್ಟೆ ಇಲ್ಲ, ನಾನು ಎಲ್ಲಿ ಹೋಗ್ಬೇಕಂತ ಗೊತ್ತಾಗಿಲ್ಲ. ಅದಕ್ಕೆ ಇವ್ರ ಕಡೆನೇ ರಿಕ್ವೆಸ್ಟ್ ಮಾಡ್ಕೊಂಡು, ಅಣ್ಣ ಸ್ವಲ್ಪ ದಿವಸ ನಿಮ್ಮ ಹತ್ರ ಇರಲಿಕ್ಕೆ ಒಂದು ಜಾಗ ಕೊಡಿ ಅನ್ನೋದಕ್ಕೆ ಇವ್ರ ಮನೆಯಲ್ಲೇ ಇಟ್ಕೊಂಡಿದ್ದಾರೆ ಸರ್. ನನಗೆ ಒಂದು ಯಾವುದೇ ತರ ತೊಂದರೆ ಅಂತೂ ಕೊಟ್ಟಿಲ್ಲ ಸರ್. ನನಗೆ ತಮ್ಮ ಹೆಂಗ್ ನೋಡ್ಕೋತಾರೆ ಅದೇ ತರ ನೋಡ್ಕೊಂಡಿದ್ದಾರೆ ಸರ್. ಊಟ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಎಲ್ಲವನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಇವತ್ತಿನವರೆಗೂ ಏನೂ ತೊಂದರೆ ಇಲ್ಲ ಸರ್, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಲ್ಲ ಸಂತೋಷ್ ಅಲ್ಲ ನಿಖಿಲ್, ಏನಂದ್ರೆ ನೀವು ಹಿಂಗ ಹೇಳಂತ ಈಗ ಒಂದು ಕಾಮನ್ ಒಂದು ಪ್ರಶ್ನೆ, ಒಂದು ಎಲ್ಲರಿಗೂ ಸಂಶಯ ಉದ್ಭವ ಆಗತ್ತ. ನೀ ಹಿಂಗ್ ಹೇಳಂತೇಳಿ ಹೆದರ್ಸಿ ಯಾಕೆ ಕರ್ಕೊಂಡ್ ಬಂದಿರಬಾರ್ದು ಇವನ್ನ? ಸರ್ ನಾವು ಯಾಕೆ ಹೆದರ್ಸ್ಬೇಕು ಸರ್? ಏನಾಯ್ತು ಸರ್ ನಮ್ಗೆ ಹೆದರ್ಸಾಕ? ನಿಮಗ್ ದುಡ್ಡು ಕೊಡ್ಬೇಕಲ್ಲ ಅದಕ್ಕೆ. ಸರ್ ಹಂಗ್ ಮಾಡೋದಾಗಿತ್ತಂದ್ರೆ ಈಗ ಯಾಕೆ ಮಾಡ್ತಿದ್ವಿ ಸರ್? ನಾವು ಅವಾಗ್ಲೇನ ಮಾಡ್ಬೋದಾಗಿತ್ತಲ್ಲ. ಇದ್ರ ಪ್ರಶ್ನೆ ನಮ್ಗೆ ಇರೋದು ಸರ್, ಇದೊಂದು ಉತ್ತರ. ಅವಂಗ ನಾವು ಹೆದರಿಸಿ ಬದರಿಸಿ ಮಾತಾಡ್ಸೋದಾಗ್ಲಿ ಏನೋ ಆಗ್ಲಿ ಅವ್ರು ನಾವು ಮಾಡಿಲ್ಲ. ಇನ್ನೊಂದ್ ಏನನ್ಸಂದ್ರ ಅವ್ರ ಟೈಮು 2 ತಿಂಗಳ 10 ದಿವಸ ಟೈಮ್ ತಗೊಂಡಿದ್ರು ಸರ್. ಅವ್ರ ಸಿಸ್ಟರು ಟೈಮ್ ತಗೊಂಡಿದ್ದು ಅದನ್ನ ಆಮೇಲೆ ಮಾತಾಡೋಣ. ಫಸ್ಟ್ ನೀವು ಮೊದ್ಲ ನೀವು ಹೇಳ್ದಂಗ ಕೇಳ್ತಾನ, ಅವ ಕೇಳ್ತಾನ ನೀವು ಹೇಳ್ದಂಗ. ಮೀಡಿಯಾದ ಮುಂದೆ ಹಿಂಗ ಹೇಳು, ನಿಮ್ಮ ಅಕ್ಕ ಹಿಂಗ ಆರೋಪ ಮಾಡ್ಯಾರ, ಸುಳ್ಳು ಮಾಡ್ಯಾರ ಅಂತ ನೀವು ಅವಂಗ ಕಲಿಸಿ ಇಲ್ಲಿ ಯಾಕೆ ಕರ್ಕೊಂಡ್ ಬಂದಿರಬಾರ್ದು ಸರ್? ಇಲ್ಲ, ಬೇಕಂದ್ರೆ ನೀವು ಅವ್ರಿಗೆ ಬೇಕಂದ್ರೆ ಒಂದ್ ದಿವ್ಸ ಇಟ್ಕೊಂಡಾದ್ರೂ ನೀವು ಕೇಳ್ಕೋಬಹುದು ಸರ್, ಅದ್ರಾಗೇನ್ ದೊಡ್ಡ ಪ್ರಶ್ನೆ ಇಲ್ಲ. ಅವ್ರಿಗೆ ಇವತ್ತಾದ್ರೂ ನೀವು ಇಟ್ಕೋರಿ. ನನ್ ಬಿಟ್ಟು ನಾವು ಇಲ್ಲ ಅಂದ್ರೂ ಅವ್ನ್ ಪರ್ಸನಲ್ ಆಗಿ ನೀವು ಅವ್ನ್ ಕೇಳ್ಕೋಬಹುದು, ಅವ್ನ್ ಪರ್ಸನಲ್ ಆಗಿ ನೀವು ಇಂಟರ್ವ್ಯೂ ಮಾಡ್ಕೊಂಡು ಮಾತಾಡ್ಸ್ಕೋಬಹುದು ಸರ್, ಅದ್ರಾಗೇನಿಲ್ಲ. ನಮ್ ಬಗ್ಗೆ ನಾವು ಯಾಕೆ ನಮ್ ಹೆದರಿಕೆ ಅದಕ್ಕೆ ಸರ್. ಅವ್ ಮಾಡಿದ್ದ ಅವ್ ತಪ್ಪೈತ ಅವ್ ಒಪ್ಕೊಂಡಿದ್ದಾನೆ. ಸ್ಟೇಷನ್ದಾಗೂ ನಾನು ಹೌದಾನ ನಾ ಕೊಡೋದೈತಂತೆ ತಾನಾಗೇನೆ ಒಪ್ಕೊಂಡಾನ. ಇಷ್ಟಂತ ಐತೆ ಸರ್. ಇವ್ರಿಗೆ ಯಾಕೆ ದುಡ್ಡು ಕೊಡ್ಬೇಕ್ರಿ ನೀವು? ಸರ್ ಅದು ಜನರದ ಅಮೌಂಟ್ ನಾನು ತಗೊಂಡು ಇನ್ನೊಬ್ಬರು ಕೊಟ್ಟಿದ್ದೆ, ಅದು ಮೋಸ ಮಾಡಿದ್ದೆ ಸರ್. ಜನರ ಅಮೌಂಟ್ ತಗೊಂಡು ನಾನು ಇನ್ನೊಬ್ಬರಿಗೆ ಕೊಟ್ಟಿದ್ದೆ, ಅದು ನನ್ನ ಕಡೆಯಿಂದ ಮೋಸ ಆಗಿತ್ತು ಸರ್. ಅದಕ್ಕೆ ನಾನು ಇವ್ರಿಗೆ ಕೊಡ್ಬೇಕಾಯ್ತು. ಇವರು ಜನರಿಂದ ನನಗೆ ತೊಂದರೆ ಆಗಬಾರ್ದು ಇರೋ ಅವ್ರ ಆಸ್ತಿ JCBನ ಮತ್ತೆ ಅವ್ರ ಮನೆಯಲ್ಲಿರೋ ಹೆಣ್ಮಕ್ಳದೆಲ್ಲ ಗೋಲ್ಡನ್ನ ಅಡ ಇಟ್ಟು ಮತ್ತೆ ಜನರಿಗೆಲ್ಲ ಅಮೌಂಟ್ ಕೊಟ್ಟಿದ್ದಾರೆ ಸರ್. ಅಂದ್ಮೇಲೆ ಅದು ನನ್ನ ಕರ್ತವ್ಯ ಸರ್, ನಾನು ಅಮೌಂಟ್ ಅವ್ರಿಗೆ ಮುಟ್ಸೋದು. ಈಗೇನ ಪ್ಲಾಟ್ ಅದೇನಿದೆ ಸರ್, ಮನೆ ಕೊಡೋದು, ನಾವು ಒಂದು ಇದು ಮಾಡಿದ್ವಿ ಸರ್. ಬೆಲ್ಲದ ನಗರದಲ್ಲಿರುವಂತ ಪ್ಲಾಟ್ ಗಳನ್ನ ಕೊಡ್ತೀವಿ ಅಂತ 1,16,000 ಹೇಳಿದ್ರು ಸರ್. ಅದನ್ನ ನನ್ಗೆ ಇನ್ನೊಬ್ರು ಹೇಳಿದ್ರು, ನಾನು ಹಂಗಾರೆ ನನಗೆ ಕಮಿಷನ್ ಆಸೆಗೋಸ್ಕರ ಇವ್ರ ಹತ್ರ ಬಂದು ಈ ತರ ಹೇಳಿ ಅವ್ರ ಕಡೆ ಜನರ ಕಡೆಯಿಂದ ಅಮೌಂಟ್ ವಸೂಲ್ ಮಾಡಿ ಮತ್ತೆ ಪೇಪರ್ಸ್ ಗಳನ್ನ ವಸೂಲ್ ಮಾಡ್ಕೊಂಡು ಅವ್ರಿಗೆ ಮುಟ್ಟಿಸಿದ್ವಿ ಸರ್. ಬಟ್ ಆಮೇಲೆ ಒಂದು ಪ್ರಕರಣ ಆದ್ಮೇಲೆ ಅವ್ರು ತಪ್ಪಿಸ್ಕೊಂಡು ಹೋಗಿದ್ರು, ಸುರೇಶ್ ಅಂತ ಹೇಳಿ. ಬಟ್ ಅವ್ರು ಎಲ್ಲಿದ್ದಾರೆ ಏನಂತ ಎಲ್ಲಾನು ನೋಡಿದ್ವಿ ಸರ್, ಎಲ್ಲಿ ಸಿಗ್ತಾ ಇಲ್ಲ. ಆ ಕಾರಣ ಈಗ ಅಮೌಂಟ್ ಕೊಡೋದು ನನ್ನ ಜವಾಬ್ದಾರಿ ಸರ್. ಯಾಕಂದ್ರೆ ಅದು ಅವ್ರಂತೂ ತಲೆ ಮಾಡಿಸಿದ್ರೆ ಅಂತ ನನ್ಗೆ ಮಾಡಕ್ಕಾಗಲ್ಲ. ಸೊ ತಪ್ಪಿತಸ್ಥ ನಾನೇ ಸರ್. ಸೊ ಅದಕ್ಕೆ ನಾನೇ ಅಮೌಂಟ್ ಕೊಡ್ಬೇಕಾಗಿತ್ತು ಅವ್ರಿಗೆ, ಅದಕ್ಕೆ ನಾನೇ ಕೊಡ್ತೀನಿ ಅಂತ ಸ್ವ ಇಚ್ಛೆಯಿಂದ ಒಪ್ಕೊಂಡಿದ್ದೀನಿ ಸರ್. ಅಲ್ಲ ನೀವು 3 ಜನ ಸೇರ್ಕೊಂಡ ಮಾಡಿದ್ರಿ ಇದನ್ನಂತ? ಇದೇನ ಫೋರ್ಜರಿ ಮಾಡಿದೆ ಅದೇನತ್ತು, ಅದು ಏನ್ ಪ್ರಕರಣ ಏನಿದ್ರು ಫಸ್ಟ್ ಇದು? ಸರ್ ಇದು ಆಕ್ಚುಲಿ ಇವರು ಒಂದು ತಹಶೀಲ್ದಾರ್ ಆಫೀಸ್ ಕಡೆ ಇವ್ರೊಂದು ಇದನ್ನ ಸೊಸೈಟಿ ಸರ್,
ಅಲ್ಲಿ ಬಾಂಡ್ ತೊಗೊಂಬರ್ತಿದ್ರು, 20 ರೂಪಾಯಿ ಬಾಂಡ್ ತಗೊಂಡು ನಾವು ಕರ್ನಾಟಕ ಸ್ಲಮ್ ಅಂತ ಹೇಳಿ, ಕರ್ನಾಟಕ ಇಲ್ಲಿ ನೋಡಿ ಸರ್, ನಾನು ಅದರದ್ದು ನಾನು ಎಕ್ಸ್ಪೋಸ್ ಮಾಡ್ತೀನಿ, ಇದ್ರಾಗ ಏನಂತಲ್ಲ ಸರ್. ಈ ತರ ಇವರು ಕರ್ನಾಟಕ ಸ್ಲಮ್ ಡೆವಲಪ್ಮೆಂಟ್ ಆಫೀಸ್ ಅಂತ ಹೇಳಿ ಒಪ್ಪಿಗೆ ಪತ್ರ ಅಂತೇಳಿ ಒಂದು ಬಾಂಡ್ ರೆಡಿ ಮಾಡ್ತಾರೆ ಸರ್. ಇದು ಬಾಂಡ್ ರೆಡಿ ಮಾಡ್ಕೊಂಡು ಅವ್ರ ಹೆಸರು, ಅವ್ರ ವಿಳಾಸ ಈ ತರ ಮಾಡ್ತಾರೆ ಸರ್. ಇದು ಮಾಡಿ ಆದಿಂದ ಆ ಕಸ್ಟಮರ್ಗೆ ಹೊಳ್ಳಿ ಈ ನಂಬರ್ ನಿಮಗೆ ಸೈಟ್ ನಂಬರು, ಅಪಾರ್ಟ್ಮೆಂಟ್ ದಲ್ಲಿ ಇರುವಂತ ಮನೆ ನಂಬರ್ ಸಮೇತನ ಹಾಕ್ತಾರೆ. ಹಾ ಸರ್, ಸ್ಲಮ್ ಬೋರ್ಡ್, ಬೆಲ್ಲದ ನಗರದ ಸ್ಲಮ್ ಬೋರ್ಡ್ ಸೈಟ್ ಅಂತ ಹೇಳಿ ಇಲ್ಲಿ ನೋಡಿ ಸರ್. ಇದು ಮನೆ ನಂಬರು, ಧಾರವಾಡದಲ್ಲಿ ಇರುವ ಮನೆ ನಂಬರು 175/C1 ಸಿ ಬ್ಲಾಕ್ ದಲ್ಲಿ ನಿಮಗೆ ಮನಿ ಕೊಡ್ತೇವೆ ಅಂತ ಹೇಳಿ ಒಂದು ಬಾಂಡ್ ರೆಡಿ ಮಾಡ್ತಾರೆ ಸರ್. ಇದು ಬಾಂಡ್ ರೆಡಿ ಆದ್ಮ್ಯಾಗ ಸರ್, ಈ ತರ ಅವರು ಬೆಲ್ಲದ ನಗರಕ್ಕೆ ಒಂದು ಬೆಲ್ಲದೊಂದು ಅರವಿಂದ್ ಬೆಲ್ಲದ್ ಸಾಹೇಬ್, ಮಾನ್ಯ ಸಚಿವರಾದಂತ MLA ಆದಂತ ಇವರು MLA ಸಾಹೇಬ್ರದ್ದು ಒಂದು ಲೆಟರ್ ಕೊಡ್ತಾರೆ ಸರ್. ಈ ತರ ಒಂದು ಮನೆ ನಂಬರ್ B23 SF16 ಅಂತೇಳಿ ಮನೆ ನಂಬರ್ ಹಾಕಿ, ಇದು G+3 ಅಂತೇಳಿ ಇವೆಲ್ಲ ಕೊಟ್ಟು ಸಾಹೇಬ್ರು ಸಿಗ್ನೇಚರ್ ಹಾಕಿ ಈ ತರ ನಮಗೆ ಒಂದು ಏನ್ ಸರ್ ಲ್ಯಾಮಿನೇಷನ್ ಮಾಡಿ ಕಲರ್ ಪ್ರಿಂಟ್ ಔಟ್ ಕೊಡ್ತಾರೆ. ಇದು ಡೂಪ್ಲಿಕೇಟಾ ಸರ್? ಇದು ಡೂಪ್ಲಿಕೇಟ್ ಸರ್. ಅರವಿಂದ್ ಬೆಲ್ಲದವರ ಲೆಟರ್ ಹೆಡ್ ಕೂಡ ಡೂಪ್ಲಿಕೇಟ್. ಹೌದು ಸರ್. ಸರ್ ಇದು ತಾವೇ ನೋಡ್ಕೋಬಹುದಾ? ಇದು ಫಾಂಟ್ ಮೇಲೆ ಗೊತ್ತಾಕೈತೆ ಸರ್. ಸರ್ ಇದು ಸರ್ ಇದಕ್ಕೆ ನಾ ಎವಿಡೆನ್ಸ್ ಕೊಡ್ಲಿಕ್ಕೆ ನಾ ರೆಡಿ ಇದೆ ಸರ್. ಅಲ್ಲ, ಈಗ ಇವರು ಅರವಿಂದ್ ಬೆಲ್ಲದವ್ರ ಲೆಟರ್ ಹೆಡ್ ಡೂಪ್ಲಿಕೇಟ್ ಮಾಡಿದ್ರು, ಬಾಂಡ್ ಅನ್ನ ಕ್ರಿಯೇಟ್ ಮಾಡಿದ್ರು, ಜನರಿಂದ ದುಡ್ಡು ವಸೂಲಿ ಮಾಡಿದ್ರು ಅಂತ ನೀವ್ ಹೇಳ್ತಾ ಇರೋದು. ಇವ ನಿಮ್ ಕಡೆ ಕೆಲಸ ಮಾಡ್ತಿದ್ದ ಅಂತ ಇವ್ರ ಸಿಸ್ಟರ್ ಹೇಳ್ತಾರ. ನಿಮ್ದು ಜೆರಾಕ್ಸ್ ಸೆಂಟರ್ ಇತ್ತು, ಇಂಟರ್ನೆಟ್ ಸೆಂಟರ್ ಇತ್ತು, ನಿಮ್ ಕಡೆ ಕೆಲಸ ಮಾಡ್ತಿದ್ದ ಇವ, ನೀವ ಇದನ್ನೆಲ್ಲ ಪ್ರಚೋದನೆ ಮಾಡಿ ಮಾಡಕ್ ಹಚ್ಚಿರಿ ಅಂತ ಹೇಳ್ತಾರ ಸರ್. ಇದಕ್ಕೆ ನನ್ನ ಅಂಗಡಿ ಅಂತ ಬರುವಂತ ಕಸ್ಟಮರ್ಗಳಾಯ್ತು, ಆಮೇಲೆ ನನ್ನ ಕಡೆ ಅಲ್ಲಿ ಕೆಲವೊಂದು ತಹಶೀಲ್ದಾರ್ ಆಫೀಸ್ದಾಗ ನಮ್ಮಲ್ಲಿ ಓಡಾಡ್ತಾ ಇರೋದು ಸಿಬ್ಬಂದಿಗಳು ಆಯ್ತು. ಅಲ್ಲಿ ಯಾರಾದ್ರೂ ನೀವು ಬಂದು ನೀವು ಅಲ್ಲಿ ಪರ್ಸನಲ್ ಆಗಿ ಅವ್ರಿಗೆ ಹೋಗಿ ಕೇಳ್ಬೋದು. ವಿನಯ್ ಕುಮಾರ್ ಶಿರ್ಗುಪ್ಪಿ ಅನ್ನೋವ ನಮ್ಮ ಅಂಗಡಿಯಾಗ ಕೆಲಸ ಮಾಡ್ತಾನ ಅಂತ ಅಂದಿದ್ರು ಸರ್. ಅದಕ್ಕೆ ನಾ ರೆಡಿ ಇದ್ದೇನೆ ಸರ್. ಕೆಲಸ ಮಾಡ್ತಿರ್ಲಿಲ್ಲ? ಇಲ್ಲ ಸರ್. ನಾವು ಇವ್ರನ್ನ ನಾ ಯಾಕೆ ಕೆಲ್ಸಕ್ಕೆ ಇಟ್ಕೊಳ್ಳಿ ಸರ್? ನಾವು ಆಲ್ರೆಡಿ ನನ್ನ ಕಡೆ 2 ಮಂದಿ ವರ್ಕರ್ಸ್ ಅದಾರ. ಈ ಒಂದ್ ವರ್ಕರ್ ಅದ. ಇದು 21st ಮದ್ವಿ ಸರ್, ಅವ್ರು 23rd ಮದ್ವಿ ಐತಿ, May 23rd. ಅವ್ರಿಗೂ ಸದ್ಯಕ್ಕೆ ನಾವು ಕಸ್ಟಮರ್ಗೆ ನಾನು ಯಾವ್ದು ಹುಡುಗರ್ಗಾತ ಯಾರಿಗೂ ನಾನು ಈ ಫೋರ್ಜರಿ ಪ್ರಕರಣದೊಳಗೆ ನೀವು ಶಾಮೀಲ್ ಆಗಿರಿ ಅನ್ನೋ ಆರೋಪ ಐತಿ? ಇಲ್ಲ ಸರ್, ನಾವು ಇದಕ್ಕೆ ಶಾಮೀಲ್ ಅನ್ನಕ ನಮ್ದು ಯಾವ ಏನೂ ಇಲ್ಲ. ಇದು ಮಾಡಿ ಕೊಟ್ಟಿದಂತ ತಾನಾಗೆ ಅವನು ಒಪ್ಕೊಂತಾನ. ನಾವಿಲ್ಲದಾಗೂ ನೀವು ಬಂದು ಕೇಳ್ಬೋದು ಸರ್. ಮಧ್ಯರಾತ್ರಿ ಅವಂಗ್ ಹೋಗಿ ನೀವು ಆದ್ರೂ ಕೇಳಿದ್ರು ಹೌದ್ರಿ ಅಂತ ಅವನಾಗೆ ಹೇಳ್ತಾನ. ಅಲ್ಲ, ನೀವು ಹೆದರ್ಸ್ತೀರಿ ಅವನ್ನ ಹೆದರ್ಸಿ ನಿಮ್ಮ ಹತ್ರ ಇಟ್ಕೊಂಡ್ರಿ, ಹಿಂಗ್ ಹೇಳಂತ ಹೇಳ್ತೀರಿ ಅವಂಗ, ಹಂಗಾಗಿ ಅವ್ ಹೆದರ್ತಾನ. ನಾವ್ ಅವಂಗ್ ಹೆದರ್ಸಾಕ ಏನೈತಿ ಸರ್? ನಮ್ಗೆ ಏನ್ ಸಿಗ್ತೈತಿ ಸರ್? ನನ್ಗೆ ಹೆದರ್ಸಾಕ ಏನೈತಿ ಸರ್? ನನ್ನ ಕಡೆ ನಾನು ದೊಡ್ಡ ಗುಂಡಾನ? ನಾನು ರೌಡಿಸಮ್ ಮಾಡ್ತೇನೆ ಸರ್. ನಾನು ರೌಡಿ ಲಿಸ್ಟ್ ಇದೆ. ನಾ ಹೆದರ್ಸಾಕ ನನ್ನ ಕಡೆ ಬ್ಯಾಕಪ್ ಯಾರು ಗೋಡ್ಡಾಗಳು ಯಾರು ನಂಗೆ ಬ್ಯಾಕಪ್ ಸಪೋರ್ಟ್ ಐತಿ? ಯಾರಿಲ್ಲ ಸರ್. ನಾನು ಓನ್ ಸೆಲ್ಫ್ ಇದ್ರಾಗ ನನ್ನ ಸ್ವಂತ ನಂದಷ್ಟ ನಾ ದುಡಿತೇನಿ, ನನ್ನಷ್ಟ ನಾನು 3 ಹೊತ್ತು ಊಟ ಮಾಡ್ತೇನೆ ಸರ್. ನನಗೆ ಅನ್ಯಾಯ ಆಗೈತಿ, ಅದಕ್ಕೋಸ್ಕರ ನಾ ಇವಂಗ ನೋಡಪ್ಪ ನನ್ಗೆ ಅನ್ಯಾಯ ಆಗಿದೆ, ತಾನಾಗೆ ಇದಾನ, ನಿನ್ಗೆ ಅನ್ಯಾಯ ಆಗೈತಿ, ನೀವು ಮಾಡಿದ್ದು ನನಗೆ ಗೊತ್ತೈತಿ, ಅದ್ರ ಏನೈತಿ ನಾನು ಕ್ಲಿಯರ್ ಆಗಿ ನಾನು ಸಾರ್ಟೆಟ್ ಮಾಡ್ಕೊಡ್ತೇನೆ ಅಂತ ತಾನಾಗೆ ಒಪ್ಕೊಂತಾನೆ. ಅಲ್ಲ, ಈಗ ಕೋಮಲಾ ಅವ್ರ ಹೇಳೋ ಪ್ರಕಾರ ಫಸ್ಟ್ ವಿದ್ಯಾಗಿರಿಗೆ ಹೋಗ್ತಾರ ಅವ್ರು. ನೀವು ಆಲ್ರೆಡಿ ಇವ್ನ ಹೋಗಿ ಹಿಡ್ಕೊಂಡು ಕೂಡ್ಸಿರ್ತಾರ ವಿದ್ಯಾಗಿರಿಯಾಗ, ನೀವು ದುಡ್ಡು ಕೊಟ್ಟು ಬಿಡಿಸ್ತೀರಂತಲ್ಲ ಸರ್? ನಾವು ದುಡ್ಡು ಕೊಟ್ಟು ಬಿಡಿಸ್ತಾರೆ ಅಂತಂದ್ರೆ ಸರ್, ಇವ ಮಾಡಿದ್ದು ಅದ್ರಾಗ ಒಂದ್ ಕ್ಯಾಂಡಿಡೇಟ್ ನಮ್ದಿತ್ತು. ಅದು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರು. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಆ ಕಂಪ್ಲೇಂಟ್ ಕೊಟ್ಕೊಳ್ಳೆ ನಮ್ ಕರ್ಸುತ್ತಾರೆ ಪೊಲೀಸರು ಹಿಂಗಂತಲ್ಲ ಸರ್. ಸಿಬ್ಬಂದಿ ಇದ್ರು ಸರ್. ಸೊ ಅದಕ್ಕೆ ಅವ್ರ ಡಿಡಂಗನಾಳ್ ಸರ್ ಇದ್ರು, ಸಂಗಮೇಶ್ ಡಿಡಂಗನಾಳ್ ಸರ್, ಅವ್ರು CPS ಸಾಹೇಬ್ರು ಅವರು ಇದ್ರ. ಅವಾಗ ಇವ್ ಕರ್ಕೊಂಡ್ ಕುಂದಿಸಿದಾಗ ಆಯ್ತು ನಮ್ದು ಅಮೌಂಟ್ ನಮ್ಗೆ ಕೊಡ್ರಿ ಅಂತ ಕಸ್ಟಮರ್ ಹೇಳಿದ್ರಿ. ಕಸ್ಟಮರ್ ನಮ್ದು ಏನ್ ಅಮೌಂಟ್ ಕೊಡ್ರಿ ಅನ್ಕೊಂಡು ನಾವು ಅವ್ರದ್ದು ಅಮೌಂಟ್ ಅವ್ರಿಗೆ ಕೊಟ್ಟ ಸರಿ ರೀಪಾ ಅಂತ ಕ್ಲಿಯರ್ ಮಾಡಿದ್ವಿ ನಾವು. ಅದಾದ ಬಳಿಕ ಈ ಮನುಷ್ಯ ಹಿಂಗದಾನ ಅನ್ನೋದು ನಮ್ಗೆಲ್ಲ ಗೊತ್ತಾಗ್ತದೆ. ಅಲ್ಲ, ಅಲ್ಲಿ 1 ಲಕ್ಷ ರೂಪಾಯಿ ಕೊಟ್ಟು ಅವನ್ನ ಬಿಡಿಸಿದ್ರು ಅಂತ ಹೇಳ್ತಾರೆ. ಇಲ್ಲ ಸರ್, 1 ಲಕ್ಷ ರೂಪಾಯಿ ಕೊಟ್ಟಿದ್ದಿಲ್ಲ. ಆ ಕಸ್ಟಮರ್ ಕಡೆಯಿಂದ 50,000 ರೂಪಾಯಿ ಅಡ್ವಾನ್ಸ್ ಏನ್ ಇಸ್ಕೊಂಡಿದ್ದಿತ್ತು, ಆ ಅಡ್ವಾನ್ಸ್ 50,000 ರೂಪಾಯಿನ ಅವ್ರಿಗೆ ರಿಟರ್ನ್ ಅವ್ರಿಗೆ ಕೊಟ್ಟು 51,000 ರೂಪಾಯಿ ಅಡ್ವಾನ್ಸ್ ರಿಟರ್ನ್ ಅಮೌಂಟ್ ಅವ್ರಿಗೆ ಕೊಟ್ಟು ಕ್ಲಿಯರ್ ಮಾಡಿವ್ ಸರ್. ಇದ್ರಾಗ ಪೊಲೀಸರ ಪಾತ್ರ ಏನು ಸರ್? ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರ್ದು ಏನೂ ಪಾತ್ರ ಇಲ್ಲ ಸರ್. ಅವ್ರು ನಮ್ಗೆ ಸಪೋರ್ಟೂ ಇಲ್ಲ, ನಮ್ಗೆ ಯಾರ ಸಪೋರ್ಟೂ ಇಲ್ಲ ಸರ್. ಸಪೋರ್ಟ್ ಇಲ್ಲ ಅಂದ್ರೆ ನೀವು ಇವ್ರು ಪೊಲೀಸ್ ಸ್ಟೇಷನ್ದಾಗ ವ್ಯವಹಾರ ಯಾಕೆ ಮುಗಿತಾವ ಸರ್? ಪೊಲೀಸ್ ಸ್ಟೇಷನ್ದಾಗ ವ್ಯವಹಾರ ಯಾಕೆ ಮುಗಿತಾವ ಸರ್? ಸರ್, ಈ ಮನುಷ್ಯ ಬೆಲ್ಲದ ನಗರದಾಗ ಇವ್ ಸಿಕ್ಕೊಂಡಿದ್ದ. ರೆಡ್ ಹ್ಯಾಂಡ್ ಆಗಿ ಇವ್ರು ಹಿಡ್ಕೊಂಡ್ ಬಂದಿದ್ರು ಬೆಲ್ಲದ ನಗರದಾಗ. ಅಲ್ಲಿಂದ ಹಿಡ್ಕೊಂಡ್ ಬಂದ್ಮ್ಯಾಗ ನಾವು
ದೇಶ ಅಲ್ಲಿ ಸುತ್ತಮುತ್ತಲ ಲೋಕಲ್ ಅಲ್ಲ ಸರ್, ಅಲ್ಲಿ ಸುತ್ತಮುತ್ತಲ ಅಡ್ಡಾಡ್ತಾ ಇರ್ಬೇಕ. ಇವ್ ಅಲ್ಲಿ ಸಿಕ್ಕಿದ್ ನೋಡಿ ನಾವು ಇವಂಗ್ ನಮ್ಮ ಬ್ರದರ್ಗೆ ಫೋನ್ ಬಂತ, ಇಲ್ಲ ಹಿಂಗ ನಿನ್ನ ಹೆಸರು ಐತಿ ಬಾಯಿಲಿ ಅಂತ. ನಾವು ಅಲ್ಲಿ ಸ್ಟೇಷನ್ಗೆ ಹೋದ್ಮ್ಯಾಗ ಅವಾಗ ಗೊತ್ತಾತ ಅದೇನ್ ಕಸ್ಟಮರ್ ಹೇಳಿದೆ ಸರ್, 50,000 ರೂಪಾಯಿ ಏನು ಪಾರ್ಟಿ ಇತ್ತಲ್ಲ, 51,000 ರೂಪಾಯಿ ಅವ್ರದವ್ರಿಗೆ ವಾಪಸ್ ರಿಟರ್ನ್ ಕೊಟ್ಟೆವು ನಾವು. ಆಮೇಲೆ ಇವಂಗ್ ನಾವು ಹೆದರ್ಸೋದು ಬದರ್ಸೋದು ನಮ್ಗೆ ಅಂತದ್ ಅವಶ್ಯಕತೆನೂ ಇಲ್ಲ ಸರ್. ಪೊಲೀಸರಿಗೆ ಸೆಟಲ್ಮೆಂಟ್ ಮಾಡ್ತಾರ ಅಂತ ಪೊಲೀಸರು ಸೆಟ್ಲ್ಮೆಂಟ್ ಮಾಡಿಲ್ಲ ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ದವ್ರು ಯಾರೊಬ್ರು ಸೆಟ್ಲ್ಮೆಂಟ್ ಮಾಡಿಲ್ಲ. ಮತ್ತೆ ವಿದ್ಯಾಗಿರಿ ಒಳಗೆ ಹೋದ್ಮೇಲೆ ಪೊಲೀಸರು FIR ಮಾಡ್ಬೇಕು, FIR ಮಾಡ್ಲಾರ್ದ ಸೆಟಲ್ಮೆಂಟ್ ಮಾಡಿ ಸರ್ ಕಳಿಸ್ತಾರ. FIR ಅಂದ್ರೆ ಪಾರ್ಟಿ ನಾವು FIR ಮಾಡಿದ್ದಿಲ್ಲ ಸರ್. ಯಾರು 51,000 ರೂಪಾಯಿ ಯಾರು ಕೊಟ್ಟಿದ್ರಲ್ಲ ಆ ವ್ಯಕ್ತಿ ಸ್ಟೇಷನ್ಗೆ ಹೋಗಿ ಹೇಳಿದ ಮ್ಯಾಗ ಇವ್ ಕರೆಸಿ ನಾವು ಸೆಟ್ರೇಟ್ ಮಾಡ್ತೇನೆ ಅಂತ ಇವ್ ಅಂದ್ಮ್ಯಾಗ ಅದ 51,000 ರೂಪಾಯಿ ಇವ್ರ ಮನೆಯವ್ರ ಕೊಟ್ಟಾರ. 51,000 ರೂಪಾಯಿ ಇವ್ರ ಮನೆಯವ್ರು ಕೊಟ್ಟಿದ್ದಕ್ಕೆ ಕ್ಲಿಯರ್ ಆಗೈತ್ರಿ. ನಮ್ ಕೈಲಿ ನಮ್ ಸರ್ ನಾವು ಲಕ್ಷ ಗಂಟ್ಲೆ ನಾವ್ ಇಲ್ಲಿ ನಿಂತಾರ ಸರ್. ಈಗ ಮುಂದ ಆ ವಿದ್ಯಾಗಿರಿಯಿಂದ ಹೊರಗೆ ಬರ್ತಾರ, ಹೊರಗೆ ಬಂದ್ಮೇಲೆ ನೀವು ಕಂಟಿನ್ಯೂಸ್ ಬ್ರದರ್ಸ್ ಮತ್ತ ಯಾರೋ ಇನ್ನೊಬ್ರು ಶಕುಂತಲಾನ ಯಾರೋ ಹೆಸರು ಹೇಳಿದ್ರು ಅವರು, ಅವ್ರೆಲ್ಲ ಸೇರ್ಕೊಂಡು ಅವ್ರ ಮನಿ ಮೇಲೆ ಹೋಗಿ ದಾಂಧಲೆ ಮಾಡೋದು, ಹೊಡೆಯೋದು, ಅವ್ರಿಗೆ ಮನಿ ಮೇಲೆ ಕಲ್ಲು ಹೊಡೆಯೋದೆಲ್ಲ ಮಾಡಿರಿ ಅಂತ ಸರ್. ಅವ್ರ ಮನಿ ಮ್ಯಾಗಿನ ಒಂದು ಕಲ್ಲಿಂದ ಏನೋ ಚುಕ್ಕಿ ಇತ್ತಂದ್ರ ನಾನು ಅದಕ್ಕೆ ಬಾಗ್ತೇನೆ ಸರ್. ಅವ್ರ ಮನಿ ಮ್ಯಾಗ ಅವ್ರ ಗ್ಲಾಸಿನ ಮ್ಯಾಗ ಏನಾರು ಒಂದು ಚುಕ್ಕಿ ನಂದು ಇತ್ತಂದ್ರ ನಾ ಬಾಗ್ತೇನೆ ಸರ್. ನೀವು ಹೋಗಿತಾರ? ಇಲ್ಲ, ಇಬ್ರು ಕೂಡ ಹೋಗಿದ್ದೀವಿ. ಎಲ್ಲಿಗೆ? ಅವ್ರ ಮನೆಗೆ ಹೋಗಿದ್ವಿ. ಹೌದು, ಹೊಡ್ಯಾಕಂತ ಹೋಗಿಲ್ಲ ಸರ್, ನಾವು ಹೊಡ್ಯಾಕ್ ಹೋಗಿಲ್ಲ. ನಾವು ಕೇಳಾಕಂತ ಹೋದ್ವಿ, ಎಲ್ಲಿ ಹೋಗ್ಯಾನಂತ ಕೇಳಿದ್ರೆ ನಮಗ್ ಫಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಅಂತ ಹೇಳಿ. ಅಲ್ಲ, ಅದಕ್ಕಿಂತ ಮೊದ್ಲ ಇಲ್ಲಿ ವಿದ್ಯಾಗಿರಿ ಘಟನೆ ಆದ್ಮೇಲ ನೀವು ದುಡ್ಡು ಕೇಳಕ್ ಸ್ಟಾರ್ಟ್ ಮಾಡಿದ್ರಿ ಅಂತಲ್ಲ? ಹೌದು, ಅವಾಗ ಇವನ್ನ ರೊಕ್ಕ ಕೊಟ್ಟ ಎಲ್ಲ ಓಡೋಗಿದ್ದ ಸರ್. ಅವಾಗ ನಮ್ನ ಮಣಿಪಾಲ್ ಹಾಸ್ಪಿಟಲ್ನಾಗ ಅದಾನಂತಂದ್ರೆ ಆಯ್ತು, ನಾವು ಮಣಿಪಾಲ್ ಹಾಸ್ಪಿಟಲ್ ಹೋಗಿ ಕರ್ಕೊಂಡ್ ಬರ್ತೀವಿ, ಅಲ್ಲಿ ಅಡ್ರೆಸ್ ಕೊಡ್ರಿ ಅಂತ. ಅಲ್ಲಿ ಇಲ್ಲ, ಅವನ್ನ ಹೊಡೆದು ಬಡದು ಇಲ್ಲಿ ಹುಬ್ಳಿ ಸ್ಟೇಷನ್ ರೈಲ್ವೆ ಸ್ಟೇಷನ್ ಕಡೆ ಒಗದಾರ ಅಂತಂದ್ರೆ, ಅಲ್ಲಿಂದ ಮತ್ತೆ ಉಡುಪಿಗೆ ಒಯ್ದಾರ ಅಂತಂದ್ರೆ ಆಯ್ತು, ಅಲ್ಲಿಂದ ಅಡ್ರೆಸ್ ಕೊಡ್ರಿ, ಆರಾಮದಾನ ಎಲ್ಲರೂ ನೋಡ್ಕೊಂಡ್ ಬರ್ತೀವಿ ಅಂತ. ಸರ್ ಈ ತರ ಅವ್ರು ನಮ್ಗ ಸುಳ್ಳು ಅಡ್ರೆಸ್ ಕೊಡ್ತಾರ ಸರ್. ತುಮಕೂರಾಗ ಅವಂಗ ಹೊಡೆದ್ ಹೋಗದಾರ, ಅವಂಗ ಮೆಡಿಕಲ್ ಆಯುರ್ವೇದಿಕ್ ಮೆಡಿಕಲ್ ಹಾಸ್ಪಿಟಲ್ದಾಗ ಅವ ಅಡ್ಮಿಟ್ ಅದಾನ ಅಂತೇಳಿ ಈ ತರ ಅವ್ರ ಸಿಸ್ಟರ್ ಫೋನ್ಯಾಗ ಮಾತಾಡೋದು, ಆಮೇಲೆ ಇದು ಅವ್ರು ಬರೆಯೋದು, ಇದು ನಮ್ ಮದರ್ ಸರ್. ನಾವ್ ಯಾವ ಗ್ಯಾಂಗ್ ಕಟ್ಕೊಂಡು ನಾವೇನ್ ಹೋಗಿಲ್ಲ ಸರ್. ಆಮೇಲೆ ನಮ್ ಕಡೆ ಯಾವ ಗ್ಯಾಂಗು ಇಲ್ಲ ರೀ. ಇದ್ರಾಗ ನಮ್ಗ ಅನ್ಯಾಯ ಆಗೈತಿ, ನಮ್ಮ ಮಕ್ಳಿಗೆ ಅನ್ಯಾಯ ಆಗೈತಿ ಅನ್ಕೊಂಡು ನಮ್ಮ ಮದರ್ ಆತ, ನಮ್ಮ ಭಾಬಿ ಆತ, ಇವರೆಲ್ಲರೂ ಅವ್ರ ಮನಿಗ್ ಹೋಗಿ ಸಮಾಧಾನ ರೀತಿಯಿಂದ ಕೇಳಿದ್ದೆ ಸರ್. ಅವ್ರ ಮನಿಗ್ ಹೋಗಿ ಜಗಳ ಹೊಡಿಯೋದು ಪಡಿಯೋದು ನಾವ್ ಯಾವ ಮಾಡೋಂಗಿಲ್ಲ, ಮಾಡಕ್ಕೂ ಹೋಗಿಲ್ಲ. ಮತ್ತು ಅಲ್ಲಿ ಮನಿಗೆ ಹೋದ್ಮೇಲೆ ಇವೇನ್ ಕಾಣೆ ಆಗ್ತಾನಲ್ಲ, ಕಾಣೆ ಆಗೋಕ್ಕಿಂತ ಬಿಫೋರ್ ಅಲ್ಲಿವರೆಗೂ ಅಂದ್ರೆ ನೀವು ಬೇರೆ ಬೇರೆ ಹಂತ ಹಂತವಾಗಿ 32 ಲಕ್ಷ ರೂಪಾಯಿ ವಸೂಲಿ ಮಾಡಿರಂತ. ಇಲ್ಲ ಸರ್, ನಿಮಗೆ RTGS ಫೋನ್ ಪೇನು ಮಾಡಿದ್ವು ಅವ್ರ ಕಡೆ ಎವಿಡೆನ್ಸ್ ಅದಾವ? ಹಾ ಸರ್, ಅವ್ರ ಕಡೆ ಅವ್ರು ಮಾಡಿದ್ದು ನನ್ನ ಕಡೆನೂ ರೆಕಾರ್ಡ್ಸ್ ಇದೆ ಸರ್. 2,80,000 ರೂಪಾಯಿ ಮಾಡಿದ್ದು ನನಗ್ ಸ್ವಂತ ಮಾಡಿದ್ದು ಏನ್ ಮಾಡಿದ್ದೆ ಅಪರ್ಣ ಐತಲ್ಲ, ಅದ ಮಾಡಿದ RTGS ನನ್ನ ಕಡೆ ಅದು ರೆಕಾರ್ಡ್ಸ್ ಐತಿ, ಅವ್ರ ಕಡೆನೂ ರೆಕಾರ್ಡ್ಸ್ ಐತಿ. ಇನ್ ಮಿಕ್ಕಿದ್ದ ನಮ್ಮ ಬ್ರದರ್ಗೆ ಮಾಡಿದ್ದು ಅದು ಅವ್ರ ಕಡೆ ರೆಕಾರ್ಡ್ಸ್ ಐತಿ. ಅವ್ರು ಹೇಳ್ತಾ ಇದಾರೆ ಸರ್ 41 ಲಕ್ಷ ರೂಪಾಯಿ ನಾನು ಕೊಟ್ಟೇನೆ ಅಂತೇಳಿ. 41 ಲಕ್ಷ ರೂಪಾಯಿ ಕೊಟ್ಟಿಲ್ಲ ಸರ್. ನಾ ಇವತ್ತಾದ್ರೂ ಪ್ರಮಾಣ ಮಾಡಿ ಹೇಳ್ತೇನೆ, 24 ಲಕ್ಷ ರೂಪಾಯಿ ಅಷ್ಟೇ ಕೊಟ್ಟಿರೋದು. ಅದ್ರ ಬಿಟ್ಟು ಮೇಲ್ಗಡೆ ಏನೋ ಒಂದು ಪೈಸಾನೂ ಕೊಟ್ಟಿಲ್ಲ. ಆಗ ಅವ್ರು ಹೆಂಗೆ 41 ಸುಳ್ಳು ಹೇಳ ಅಂತಾರ, ಹಂಗ ನಾನು ಕೊಟ್ಟಿಲ್ಲ ಅಂತ ನಾ ಸುಳ್ಳು ಹೇಳ್ಬೋದು ಸರ್. ನಂಗೆ ಅದನ್ನ ಚೀಟಿಂಗ್ ಮಾಡುವಂತ ನಮ್ಮ ವ್ಯಕ್ತಿ ಎಲ್ಲ ನಾವು ಮಾಡಕ್ ಹೋಗಂಗಿಲ್ಲ. ಅಲ್ಲ, ಅವ್ರು ಯಾರ ಬುರ್ಕಾಗ ಹಾಕೊಂಡು ಮಂದಿ ಕರ್ಕೊಂಡು ಹೋಗ್ತಿರಂತಲ್ಲ? ಇಲ್ಲ ಸರ್, ನಾ ಬುರ್ಕಾದವ್ರ ನಾವು ಟಚ್ ಇಲ್ಲ. ಯಾರ ಬುರ್ಕಾ ಹಾಕೊಂಡು ಬಂದಿದ್ರು ಮನೆಗೆ? ಇಲ್ಲ, ನಮ್ ಬುರ್ಕಾದವ್ರು ಮೊಮಿಡಿಯನ್ಸ್ ಯಾರು ಇಲ್ಲ, ಬುರ್ಕಾದವ್ರು ಯಾರು ಇಲ್ಲ, ಯಾರಿಗೂ ಕರ್ಕೊಂಡು ಹೋಗಿಲ್ಲ. ಈಗ ಇವ ಒಮ್ಮಿಂದೊಮ್ಲೆ ಕಾಣೆ ಆಗ್ತಾನ, ಆಮೇಲೆ ಸಬರ್ಬನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಿ ಎಲ್ಲಾರು ಕೂಡಿ? ಇಲ್ಲ ಸರ್, ನಾವು ಸಬರ್ ಮನೆಗೆ ಹೋಗಿಲ್ಲ. ಮತ್ತೆ ಅಲ್ಲಿ ರಾಜ್ಯ ಪಂಚಾಯತಿ ಆಗತ್ತಲ್ಲ ಒಂದು? ರಾಜ್ಯ ಪಂಚಾಯತಿ ಅದ ಅವ್ನ ಬಾಯಲ್ಲಿ ಅವ್ನ ಕಡೆಯಿಂದ ನೀವು ಕೇಳ್ಕೋಬಹುದು ಸರ್. ಅವ್ನ ಕಡೆಯಿಂದ ನೀವು ಕೇಳ್ಕೋಬಹುದು. ರಾಜ್ಯ ಪಂಚಾಯತಿ ಆಗೈತೆ ಸರ್, ಸಬರ್ಮನ್ ಸ್ಟೇಷನ್ ಹೊರಗಡೆ ಆಗಿದೆ. ಅಲ್ಲಿ ಪೊಲೀಸರು ರಾಜಿ ಮಾಡಿಸ್ತಾರ ಅದ್ರಾಗ? ಇಲ್ಲ ಸರ್, ಡಿಪಾರ್ಟ್ಮೆಂಟ್ ದವ್ರು ಪೊಲೀಸರು ಯಾಕೆ ನಿಮ್ ಪೊಲೀಸರಿಗೆ ಬಾಳ ಪೆವರ್ ಏನ್? ಪೊಲೀಸರು ನಿಮ್ ಪೆವರ್, ಪೊಲೀಸರ ಇನ್ವಾಲ್ವ್ಮೆಂಟ್ ಇದ್ರಾಗ ಇಲ್ಲ ಅಂತ ಹೆಂಗ? ಅವ್ರ ಎದುರಿಗೇನ ಎಲ್ಲಾ ರಾಜಿ ಪತ್ರ ಬರ್ಸ್ಯಾರ ಅಂತಲ್ಲ? ಅವ್ರ ಯಾಕೆ ನಮ್ ಇದ್ರಾಗ ಇನ್ವಾಲ್ವ್ ಆಕಾರ ಸರ್? ಅವ್ರಿಗೇನೈತಿ ಸರ್ ಅದು ಮಾಡ್ಲಿಕ್ಕೆ? ಮತ್ತೆ ಅಲ್ಲೇ ಪೊಲೀಸ್ ಸ್ಟೇಷನ್ ಮುಂದೆ ಯಾಕೆ ಬರ್ಸ್ಕೊಂಡ್ರಿ ನೀವು ಸರ್? ಪೊಲೀಸ್ ಸ್ಟೇಷನ್ ಪ್ರಿಮೈಸಸ್ ಅಲ್ಲ ಅದ ಸರ್. ಪೊಲೀಸ್ ಸ್ಟೇಷನ್ ಅಂದ್ರೆ ಪೊಲೀಸ್ ಸ್ಟೇಷನ್ ಪ್ರಿಮೈಸಸ್ ಒಳಗಡೆ ಮಾತಾಗಿಲ್ಲ ಸರ್. ಹಿರಿಯರ್ ಅವ್ರ ಮನ್ಯಾಗಿನವ್ರ ಸಿಸ್ಟರ್ ಇಬ್ಬರು ಮಂದಿ ಹಿರಿಯರ್ ಕರ್ಕೊಂಡು ಹೊರಗಿಂದವರೆಗೆ ಚಾ ಅಂಗಡಿ ಹಾಕುಂತ ಮಾತಾಡ್ಕೊಂಡು ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗಿದ್ರು ಸರ್. ಇಲ್ಲ ಸರ್, ದೊಡ್ಡ ಕಡೆ ಮುಂದೆ ಯಾವ್ದು ಆಗಿಲ್ಲ ಸರ್. ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಮಾಡ್ಯಾರಲ್ರಿ, ನಿಮ್ ತಮ್ಮನ್ ತಗೊಂಬಂದಿವ್ ಬರ್ರಿ ಅಂತೇಳಿ? ಮಾಡಿಲ್ಲ ಸರ್, ಪೊಲೀಸರ ಕಾಲ್ ಮಾಡ್ಯಾರಲ್ಲ, ಅವ್ರ ಹತ್ರ ಇದಾವಲ್ಲ ಸರ್. ಇವನಾಗಿ ಹೋಗಿ ಸ್ಟೇಷನ್ ನಿಂದ ಅವ್ರು ಮಾತಾಡಿದ್ದೈತಿ. ಅಂದ್ರ ನಿಮ್ಗೆ ಪೊಲೀಸರು ಯಾರು ಹೆಲ್ಪ್ ಮಾಡಿಲ್ಲ ಇದ್ರಾಗ? ಸರ್ ಇಲ್ಲ, ಪೊಲೀಸರದ್ದು ಯಾರ್ದು ಹೆಲ್ಪ್ ಇಲ್ಲ ಸರ್. ನಾವು ಪೊಲೀಸರಿಗೆ ನಾವು ಕನ್ಸಲ್ಟ್ ಮಾಡ್ಕೋಕ್ ಹೋಗಿಲ್ಲ. ಇಷ್ಟೆಲ್ಲ ಆತಲ್ಲ, ಈಗ ಮೊನ್ನೆ ಒಬ್ರು ಯಾರೋ ಕಾಲ್ ಮಾಡಿ ನೀವ್ 1 ಎಕರೆ ಹೊಲ ಬರ್ಕೊಡು,
ಇಲ್ಲ ನಮ್ ದುಡ್ಡು ಕೊಡು ಅಂತ ಇವ್ನ ಮುಂದೆ ಇಟ್ಕೊಂಡು ಕಾಲ್ ಮಾಡಿದ್ರಲ್ಲ ಅವ್ರಿಗೆ ನಿಮ್ಗೆ ಏನಾದ್ರು ಸಂಬಂಧ? ಸರ್ ಇವನಾಗಿ ಹಚ್ಚಿ ಮಾತಾಡಿದ್ ಸರ್ ಮೊದ್ಲು ಅವ್ರ ಸಿಸ್ಟರ್ಗ ನಂದು ಆಯ್ತಪ್ಪ ನಂದು ಅದೇನೈತಿ ನಾನು ನಾಳೆ ಮಾತಾಡ್ಕೊಂಡು ನನ್ನ ಜಮೀನ್ ಆದ್ರೂ ಕೊಟ್ಟಾದ್ರೂ ನೀನು ಕ್ಲಿಯರ್ ಮಾಡ್ತೇನೆ ನಾನಂತೆ ಅವ್ರಾಗೆ ಮಾತಾಡಿದಕ್ಕೆ ನಮ್ಮೊಬ್ಬರು ಪರಿಚಯದವ್ರ ವ್ಯಕ್ತಿ ಅವ್ರು ಮಾತಾಡಿದ್ರು ಏನಂತ ಹೌದಮ್ಮ ಹಿಂಗಂತೇಳಿ ಸರ್ ಅವ್ರು ಧಮ್ಕಿನೂ ಕೊಟ್ಟಿಲ್ಲ ಏನೂ ಮಾತಾಡಿಲ್ಲ ಕಾಮನ್ ಆಗಿ ಸಿಸ್ಟರ್ ಅಂತೇಳಿ ಅಮ್ಮ ಅಂತೇಳಿನೇ ಮಾತಾಡಿದ್ದೆ ಸರ್ ಅದ್ರ ನೀವು ಮೋಸ್ಟ್ಲಿ ನೀವು ಅದು ಆಡಿಯೋ ಕೇಳಿರ್ಬೋದು ಅಮ್ಮ ಅಂತೇಳಿ ಮಾತಾಡಿದ್ದೈತ್ರಿ ಧಮ್ಕಿ ಕೊಟ್ಟಿಲ್ಲ ಧಮ್ಕಿ ಕೊಟ್ಟು ವಂಚನೆ ಅನ್ಕಿ ಮಾಡಕ್ಕೂ ಹೋಗಿಲ್ಲ ಸರ್. ಈಗ ನೀವು ಇಷ್ಟೆಲ್ಲ ಗದ್ಲಾತಲ್ಲ 2 ವರ್ಷ ಆತಿದ್ ನಡೆದು ಯಾಕೆ ಇವ್ನ ಮೇಲೆ FIR ಮಾಡ್ಲಿಲ್ಲ ನೀವು? ಸರ್ FIR ಮಾಡ್ತೇನೆ ಅಂತಂದ್ರ ಅವ ಇಲ್ಲ ಅಣ್ಣ ನಾನು ಸೆಟ್ರೇಟ್ ಮಾಡ್ಕೊಂತೀನಿ ನನ್ನ ಕರಿಯರ್ ಐತಿ. ಈಗ ನೀವು ಮಂದಿ ಕಡೆಯಿಂದ ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟಿರಿ ಇವಂಗ ಮಂದಿ ನಿಮಗೆ ಟಾರ್ಚರ್ ಮಾಡತ್ತಾರ ಇವನು ಮೇಲೆ FIR ಮಾಡಿದ್ರೆ ನೀವು ಸೇಫ್ ಹೌದಿಲ್ಲ ಸರ್ ನಾನು ಸೇಫ್ ಅನ್ನಕ ನಾನು ಆಲ್ರೆಡಿ ಮಂದಿಗೆ ನಾನು ಕೊಟ್ಬಿಟ್ಟೇನ್ರಿ ಯಾಕಂದ್ರೆ ನಮ್ದು ಒಂದು ಹೆಸರು ಐತಿ ಸರ್ ಚಲೋ ಅದನ್ನ ಕೆಡಿಸ್ಕೋಬಾರ್ದು ಅನ್ನೋ ಸಲ ನಾನು ಅವ್ರಿಗೆ ಮಂದಿಗೆ ಕೊಟ್ಟಿದ್ದೆ. ಇವನ್ನ ಇಟ್ಕೊಂಡು ಇವ್ರ ಹೊಲ ಜಮೀನು ಆಸ್ತಿ ಏನೈತಲ್ಲ ಅದನ್ನ ಮಾರಾಟ ಮಾಡಿಸೋದು ನಿಮ್ಮ ಹುನ್ನಾರ ನಿಮ್ಮ ಅದು ಷಡ್ಯಂತ್ರ ಅಂತ? ಇಲ್ಲ ಸರ್ ನಮ್ಗೆ ಅದ್ರದ್ದೇನು ಅಂತದೇನು ಇಶ್ಯೂ ಇಲ್ಲ. ನಾವು ಷಡ್ಯಂತ್ರ ಐತಿ ಅವ್ನ ಹೊಲದ ಮ್ಯಾಗ ನಾವು ಅದೇ ಅಂತೇನು ಏನಿಲ್ಲ ಸರ್. ಅವನಾಗಿ ಹೇಳಿದ್ದ ಅಣ್ಣ ನಂದು ಜಮೀನು ಕೊಟ್ಟಾದ್ರೂ ನಿಂದ ನಾ ಕ್ಲಿಯರ್ ಮಾಡ್ತೇನೆ ಇದಷ್ಟು ನಾ ಹೇಳಬಲ್ಲೆ ಸರ್. ಅವ್ನು ಹೇಳಿದಾಗ ನಾವು ಅದಕ್ಕೆ ಆಯ್ತಪ್ಪ ನಿನ್ ಜಮೀನಾದ್ರೂ ನಮ್ ಕೊಟ್ಟ ನಮ್ ಕ್ಲಿಯರ್ ಮಾಡ್ಬಿಡ ನಮಗೂ ತ್ರಾಸ ಅದಾವ ನಾವು ಇದು ಒಂದು ದೊಡ್ಡ ಸಂಸ್ಥೆ ಒಬ್ಬ MLA ಅವ್ರದ ಲೆಟರ್ ಹೆಡ್ ಡೂಪ್ಲಿಕೇಟ್ ಮಾಡ್ತಾರೆ ಇವರು ಫೋರ್ಜರಿ ಮಾಡ್ತಾರ ಇದು ಮತ್ತೆ ಬಾಂಡ್ ಪೇಪರ್ ಸುಳ್ಳು ಆ ಇಡೀ ಸರ್ಕಾರದ ಯೋಜನೆಯನ್ನ ದುರುಪಯೋಗ ಮಾಡ್ಕೊಳಕ್ ಹೋಗ್ತಾರ. ಇಂತ ಪ್ರಕರಣ FIR ಮಾಡಿಸ್ಬೇಕು ತನಿಖೆ ಆಗ್ಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅಂತ ನಿಮ್ಗೆ ಅನ್ಸ್ಲಿಲ್ಲ ಸರ್? ನಮ್ಗೆ ಅನ್ಸಿದ್ದಾಗ ನಾವು ಸ್ಟೇಷನ್ಗೆ ಹೋದಾಗ ಇದೇ ವ್ಯಕ್ತಿನೇ ಹೇಳಿದ ಸರ್. ನಾ ಈಗ ಅದನ್ನು ಪದೇ ಅದೇ ಹೇಳಂತೇನೆ ಸರ್ ಇದೇ ವ್ಯಕ್ತಿನ ನನಗ್ ಬೇಡ ಸ್ಟೇಷನ್ಗೆ ಹೋಗ್ಬೇಡ್ರಿ ಅಣ್ಣ ಕಂಪ್ಲೇಂಟ್ ಕೊಡ್ಬೇಡ್ರಿ ಅಣ್ಣ ನಿಮ್ ಕೈ ಮುಗಿತೇನೆ ನಂದು ಏನೈತಿ ನಾನು ಕ್ಲಿಯರ್ ಮಾಡ್ಕೊಡ್ತೇನೆ ಏನೋ ಆಗ್ಲಿ ಅಣ್ಣ ನಾ ಕ್ಲಿಯರ್ ಮಾಡ್ತೇನೆ ಅಂತ ಅಂದ ಮ್ಯಾಗ ನಾವು ಅದಕ್ಕೆ ಹಿಂಜರದ್ವಿ ಸರ್. ಆಲ್ರೆಡಿ ನಾವು ಅದಕ್ಕೆಲ್ಲಾನು ನಾವು ರೆಡಿ ಇದ್ದೆ ಸರ್. ನಾವು ಕಂಪ್ಲೇಂಟ್ ಮಾಡಕ್ ಇವೆಲ್ಲ A to Z ಡಾಕ್ಯುಮೆಂಟ್ಸ್ ಅವ್ರ ಮನ್ಯಾಗಿನವ್ರು ಸುಳ್ಳು ಅಡ್ರೆಸ್ ಕೊಟ್ಟಿದ್ದು ಎಲ್ಲಾನು ನನ್ನ ಕಡೆ ರೆಕಾರ್ಡ್ಸ್ ಇದ್ದು ಸರ್. ಅಲ್ಲ ಇಷ್ಟೆಲ್ಲ ರೆಕಾರ್ಡ್ಸ್ ಇಟ್ಕೊಂಡ್ರಿ ಯಾಕೆ ಇದು ತನಿಖೆ ಯಾಕೆ ಮಾಡಬಾರ್ದು ಅಂತ ಇದನ್ನ? ಸರ್ ತನಿಖೆ ಮಾಡಬಾರ್ದು ಅಂತಂದ್ರೆ ಅವನಾಗಿ ಒಪ್ಕೊಳತಾನ ಸರ್ ನಾ ಮಾಡಿದ್ ನಿಜ ಇದೆ ಅಂತೇಳಿ ಅವನಾಗಿ ಒಪ್ಕೊಳತಾನ ಸರ್ ನಾ ಮಾಡಿದ್ ನಿಜ ಐತಿ ನಿಜ ಐತಿ ಆದ್ರ ಅವ ಆಸ್ತಿ ಮಾರ ಕೊಡು ಅಂತೇಳಿ ನೀವ್ ಯಾಕೆ ಪ್ರೆಷರ್ ಹಾಕ್ತೀರಿ? ಪ್ರೆಷರ್ ಹಾಕಿಲ್ಲ ಸರ್ ನಾವು. ಮೊನ್ನೆ ಒಂದು ಆಡಿಯೋ ಕಾಲ್ ಇತ್ತಲ್ಲ ಏನಂತ ಸರ್? ನಿಮ್ಮ ಆಸ್ತಿ ಮಾರಿ ಕೊಡ್ರಿ ದುಡ್ಡು ಅಂತ ಇತ್ತಲ್ಲ? ಇಲ್ಲ ಸರ್ ಇವ್ರು ಅಂದಾಗ ನಾವ್ ಅದ್ ಮಾತು ಬಂದಿದ್ದೀವಿ ಸರ್. ಇವ್ರು ಅಂದ ಮ್ಯಾಗ ಅದ್ ಮಾತಾಡಿದೈತಿ ನಾವ್ ಯಾಕೆ ನಿಮ್ಮ ಆಸ್ತಿ ಮಾಡಿಕೊಡ ಅಂತ ಹೇಳಿದ್ವಿ ಸರ್. ಈಗ ಮುಂದೇನೀಗ ಸರ್ ಮುಂದೇನಿಲ್ಲ ಯಾಕಂದ್ರ ಅವ್ರೀಗ ಆರೋಪ ಮಾಡಿದ್ರು ನೀವು ನಾವು ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳಿದ್ರಿ ನಮ್ಗೆ ದುಡ್ಡು ಕೊಡ್ಬೇಕಾಗಿತ್ತು ಅದೆಲ್ಲ ಸ್ಪಷ್ಟ ಮಾಡಿದ್ರಿ. ಈಗ ಮುಂದೇನಿಲ್ಲ ಸರ್. ಈಗ ಆ ವ್ಯಕ್ತಿ ಏನಂತಾನ ಅದು ಅವ್ನು ಡಿಪೆಂಡ್ ಮ್ಯಾಗ ನಾವು ಅದೇವಿ ಸರ್. ಇದ್ರ ಮೇಲೆ ಮತ್ತು ಏನು FIR ಮಾಡಿಸುವಂತದ್ದು ಏನ್ ನಿಮ್ಗೆ ಉದ್ದೇಶ ಸರ್? ಅವ್ರು ಮಾಡ ಅಂತಂದ್ರೆ ಅವನಾಗಿ ನಮ್ಗೆ ಮಾಡಲ್ಲ ನಂದು FIR ಮಾಡ ಅಂತಂದ್ರೆ ನಾ ಮಾಡಕ್ ರೆಡಿ ಇದೀನಿ ಸರ್. ಫೈನಲ್ ನಿಮ್ದೇನ್ರಿ ಸರ್? ನಂದು ನನ್ನಿಂದ ಜೀವನ ಕಟ್ಕೋಬೇಕು ಸರ್ ಅದಕ್ಕೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಸರ್. ಹಾಗೆ ನಮ್ಮ ಚಿಕ್ಕಪ್ಪಗೂ ನಾನೇ ಮಾತಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಮನೆಯವ್ರಿಗೂ ಮಾತಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಸರ್. ಅದಾದ್ಮೇಲೆ ಮನೆಯವ್ರು ಕೊಡ್ತೇವೆ ಅಂತ ಒಪ್ಕೊಂಡಿದ್ರು ಸರ್. ಅಂದ್ಮೇಲೆ ಕೊಡ್ತೇವೆ ಅಂತ ಹೇಳಿ ಟೈಮ್ ತಗೊಂಡ್ರಿ ಸರ್. ಆ ಟೈಮ್ ಕೊಟ್ಟು ಇವತ್ತು ಇದೇ ತಿಂಗಳು ಸರ್ 21ನೇ ತಾರೀಕಿಗೆ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರು ಸರ್. ನಮ್ಮ ಅಕ್ಕನೇ ಹೇಳಿದ್ರು ಇವಾಗ 2 ದಿನದ ಹಿಂದೆನೇ ಹೇಳಿದಾರೆ ಸರ್ ಮುಗಿಸ್ಕೊಡ್ತೀನಿ ಅಂತ. ಆಮೇಲೆ ನಾನು ಮುಗಿಸ್ಕೊಟ್ರೆ ಸರ್ ನನ್ನ ಜೀವನ ಮಾಡ್ಲಿಕ್ಕೆ ಒಂದು ದಾರಿ ಆಗತ್ತೆ ಅಂತ ನಾನು ಇದೀನಿ ಸರ್. ನನ್ನ ಒಪಿನಿಯನ್ ಸರ್. ನನ್ಗೊಂದು ಅನ್ಕೊಂಡ ಮಾಡ್ಕೊಳ್ಳಿ ಜೀವನ ಮಾಡ್ಲಿಕ್ಕೆ ಮುಂದೆ ಈ ತರ ಆಗದೆ ಇರೋಂಗ್ ನಾನು ನೋಡ್ಕೊಂತೀನಿ ಅಂತ. ಮುಂದೆ ಈ ತರ ಆಗದಂಗೆ ನಾನು ನೋಡ್ಕೋತೀನಿ ಸರ್. ನನ್ನ ಮನೆಯಲ್ಲಿ ಸೇರಿಸ್ಕೊಳ್ಳದೆ ಇರಲಿ ನಾನು ಹೊರಗಾದ್ರೂ ಹೆಂಗೋ ಒಂದು ಮಾಡಿ ಜೀವನ ಮಾಡ್ಕೊತೀನಿ ಸರ್. ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಅದಕ್ಕೆ ನಾನು ಇವ್ರು ದುಡ್ಡು ಕೊಡ್ಬೇಕಲ್ಲ ಹೆಂಗ್ ಕೊಡ್ತೀರಿ? ಅದೇ ಏನಿಲ್ಲ ಸರ್ ಇವಾಗ ನನ್ನ ಪಾಲಿಂದ ಮಾಡ್ಕೊಂಡ್ರೆ ಸಾಕು ಸರ್. ನಿಮ್ ಪಾಲಿಂದ ಆಗ್ಲೇ ಆಲ್ರೆಡಿ 1 ಎಕರೆ 18 ಗುಂಟೆ ನಿಮ್ ಸಂಬಂಧ ಮಾರಿಬಿಟ್ರಂತವ್ರು. ಇಲ್ಲ ಸರ್ ಅದು ಬೇರೆ ಇದಕ್ಕೆ ಹೋಗಿದೆ ಸರ್. ನಾನು ಎಲ್ಲ ಪೂರ್ತಿ ಹೇಳ್ತೇನೆ ಸರ್. ಅದು ನಂದಿಲ್ಲ ಸರ್. ನನ್ಗೆ ಇರೋದು ಇದೊಂದು ಸಮಸ್ಯೆ ನನ್ಗೆ ಬಗೆಹರಿಸ್ಕೊಟ್ರೆ ಸಾಕು ಸರ್. ಮನೇಲಿ ಮಾತು ಕೊಟ್ಟಿದ್ದಾರೆ ಸರ್ ಮುಗಿಸ್ಕೊಡ್ತೀವಿ ಅಂತ. ನಮ್ ನಡಕಾದವ್ರು ನಮ್ಮ ಚಿಕ್ಕಪ್ಪನೂ ಹೇಳಿದಾರೆ ಸರ್ ಇಲ್ಲ ಮಾಡ್ಕೊಡ್ತೀವಿ ಅಂತ. ಮನೆಯವ್ರು ಎಲ್ಲ ಮಾತು ಕೊಡ್ತೀವಿ ಅಂತ ಹೇಳಿ 2 ತಿಂಗಳಿಂದ ಟೈಮ್ ತಗೊಂಡು ಮತ್ತೆ ಇವಾಗೂ 2 ದಿವಸದಿಂದನೇ ಹೇಳಿದಾರೆ ಸರ್ 21ನೇ ತಾರೀಕಿಗೆ ಮಾಡ್ಕೊಡ್ತೀವಿ ಅಂತ. ಮುಗಿಸ್ತೀವಿ ಮುಗಿಸ್ತೀನಿ ಕ್ಲಿಯರ್ ಮಾಡ್ತೀನಿ ಅಂತ ಮಾಡ್ಕೊಟ್ರೆ ಸರ್ ನಂದು ಒಂದು ಜೀವನ ಮಾಡ್ತೀನಿ ಸರ್. ನಾನು ಹೊರಗೆಲ್ಲ ದುಡ್ಕೊಂಡು ಜೀವನ ಮಾಡ್ತೀನಿ ಸರ್. ಪೊಲೀಸರೆಲ್ಲ ಇವ್ರು ಸಪೋರ್ಟ್ ಅದು ಸುಳ್ಳು ಸರ್. ಯಾವ ಪೊಲೀಸರು ಎದುರಿಸಿದ ಇನ್ನೂ ಹೆಚ್ಚಿನವರೆಗೂ ಏನು ತೊಂದರೆ ಕೊಟ್ಟಿಲ್ಲ ಸರ್ ನನಗೆ. ಯಾವುದೇ ತರ ದೇಹಕ್ಕಾಗಿತ್ತು ನಂದು ಇಲ್ಲ ಸರ್. ಅದು ಸುಳ್ಳು ಸರ್. ಯಾರು ಮಾಡಿಲ್ಲ ಸರ್. ಯಾವ ಪೊಲೀಸರು ಇದುವರೆಗೆ ಇದು ಮಾಡಿಲ್ಲ ಸರ್. ಇಲ್ಲ ಸರ್ ಅಂದ್ರೆ ಯಾರು ನಮ್ ಇದು ಮಾಡಿಲ್ಲ ಸರ್. ನಾವು ಅವಾಗ ನಾನು ಬರ್ಕೊಟ್ಟ ಮೇಲೆ ಸರ್ ಯಾರೊಬ್ರು ಇದು ಮಾಡಿಲ್ಲ ಸರ್. ತೊಂದರೆ ಕೊಟ್ಟಿಲ್ಲ ಸರ್. ಏನು ಹೇಳ್ತಾ ಇದ್ರು ಸರ್? ಅದೇ ಇವರು ಒಂದು ಆರೋಪ ಕೊಟ್ಟಾರ ಸರ್ ನನ್ನ ಮ್ಯಾಗ. ನಿಖಿಲ್ ಡವಳೆ ಹಾಗೂ ಸಂತೋಷ್ ನಿಖಿಲ್ ಡವಳೆ ಗ್ಯಾಂಗ್ ಅಂತ ಹೇಳಿ ಸರ್. ಇವರು ಕಿಡ್ನಾಪ್ ಕೇಸ್ ಅಂತ ಒಂದು ಆರೋಪ ಮಾಡಿದ್ದೈತಲ್ಲ ಸರ್. ಇದು ಕಿಡ್ನಾಪ್ ಕೇಸ್ ಸರ್ 3 months ಬಿಫೋರ್ ಇವ್ರು ನಮ್ ಜೊತೆ ಮಾತುಕತೆ ಆಗಿತ್ತು.
ಇವ್ರು ಹಿರಿಯರಾದಂತ ಇವ್ರ ಅಂಕಲ್ ಅಂದ್ರೆ ಅವ್ರ ಅಮ್ಮ ಕೋಮಲ್ ಸಿರುಗುಪ್ಪಿ ಅವ್ರ ಮದರ್ ಸಿಸ್ಟರ್ ಹಸ್ಬೆಂಡ್ ಇವರು ಮಾತುಕತೆ ನಮ್ ಜೊತೆ ಕರೆಕ್ಟ್ ಆಗಿ ಎಲ್ಲಾ ಮಾತಾಡಿ ಅವ್ರು ಹೇಳಿದ್ದನ್ನ ಅವ್ರು ಕೇಳ್ಕೊಂಡು ನಮ್ಗೆಲ್ಲ ಇನ್ಫಾರ್ಮ್ ಮಾಡಿ ಸರ್ ನಾವ್ ಏನೈತೆ ಅದನ್ನ ಸೆಟ್ರೇಟ್ ಮಾಡ್ತೀವಿ ಅಂತ ಅವೆಲ್ಲ A to Z ನಮ್ ಕಡೆ ಕಾಲ್ಸ್ ರೆಕಾರ್ಡ್ಸ್ ಅದಾವ ಸರ್. A to Z ರೆಕಾರ್ಡ್ಸ್ ಐತೆ ಟಿಲ್ ಡೇ ಇಂದ ನಮ್ ಕಡೆ ರೆಕಾರ್ಡ್ಸ್ ಅದಾವ ಸರ್. ಇದೆಷ್ಟ ನಾ ಹೇಳತ್ತಿದ್ದೆ. ಅಲ್ಲ ಅವ್ರ ಕಡೆ ರೆಕಾರ್ಡ್ಸ್ ಅದಾವ. ಹಾ ಸರ್. ಅಲ್ಲ ಅವ್ರ ಕಡೆನೂ ರೆಕಾರ್ಡ್ ನೀವು ಎಲ್ಲ ಮಾತಾಡಿದ್ವಲ್ಲ ಅವ್ರ ಕಡೆ ರೆಕಾರ್ಡ್ ಅದಾವ ಒಂದು. ಸರ್ ಅದ್ ನನ್ಗೆ ಗೊತ್ತಿಲ್ಲ ಬಟ್ ನನ್ಗೆ ನಡಕ ನಾನು ಅವ್ರಿಗಂಕಿ ನಾವು ಕೋಮಲ್ ಸಿರುಗುಪ್ಪಿ ಅವ್ರ ಜೊತೆ ನಾನ್ಕೇನು ಇವತ್ತಿನವರೆಗೂ ನಾವು ಮಾತಾಡಿಲ್ಲ. ಕಂಪ್ಟೀಲ್ 4-5 ತಿಂಗಳ ಸರ್ ನಾವು ಅವ್ರ ಜೊತೆ ಏನೂ ಮಾತಾಡಿಲ್ಲ. ಅದಕ್ಕೂ ಮುಂಚೆಗೂ ನಾವು ಮಾತಾಡ್ತಿದ್ದೀನೂ ಇಲ್ಲ. ಅಷ್ಟ ನೋಡು ಮಕ ಪರಿಚಯ ಅಷ್ಟೇ ಗೊತ್ತು. ಆಮೇಲೆ ಅವ್ರ ಅಂಕಲ್ ನಡಕ್ ಫೋನ್ ಮಾಡಿ ಆಯ್ತ್ರಿ ಸರ ನಿಮ್ದು ಏನೈತೆ ಅದನ್ನ ಕ್ಲಿಯರ್ ಮಾಡೋನು, ಮಾಡಿದ್ದ ನಮ್ಮ ಹುಡುಗ ತಪ್ಪಾಗೈತಿ ಅದೇನೈತಿ ಕ್ಲಿಯರ್ ಮಾಡೋಣಂತೆ ಅವರಾಗಿ ಫೋನ್ ಹಚ್ಚಿ ಹೇಳಿದ್ಮೇಲೆ ಅವ್ರಿಗೂ ಹೊಳ್ ಪುನಃ ನಾನು ಇನ್ನೊಂದ್ಸಲಿನೂ ಕೇಳಿದೆ, ಅಣ್ಣ ನೋಡ್ರಿ ಮತ್ತ ಅವ್ರ ಹಿಂಗ ಅವ್ರು ಮೀಡಿಯಾದಾಗೆಲ್ಲ ಮಾತಾಡ್ಯಾರ ನಮ್ಮ ಬಗ್ಗೆ ಹಿಂಗ ಹೇಳ್ಯಾರ, ಅಣ್ಣ ಹಿಂಗ ಯಾಕೆ ತಪ್ಪು ಮಾಡಿದ್ರಿ ಅವ್ರ, ಇದೇನೋ ಬ್ಯಾರೆ ಐತ್ರಿ, ಯಾರೋ ಬ್ಯಾರೆ ತಲ್ಯಾಗ ತುಂಬ್ಯಾರ ಅಂತ ಅವ್ರ ಮನ್ಯಾಗಿನವ್ರು ಅವ್ರ ಅಂಕಲ್ ಸಮೇತನೂ ಹೇಳಿದ್ರು. ಹಾ ಸರ್. ಈಗ ಏನ್ ಮಾಡ್ಬೇಕಂತ ಮಾಡಿರಿ ಮುಂದ್ ಅಂದ್ರೆ ಆಗಲೇ ಕೇಳಿದ್ ನಾನು ಮುಂದ್ ಏನ್ ಮಾಡ್ಬೇಕಂತ ಮಾಡಿರಿ ಈಗ? ಸರ್ ಮುಂದೆ ಅವ್ನ ಏನಂತಾನ ಅವ ನನಗ ನಮಗೆ ಅವ ಏನಂತಾನು ಕೊಡ್ತೇನಂತಾನು ಏನಂತಾನ ಅದ್ ಕೇಳ್ಕೊಳ್ಳೋದು ಸರ್. FIR ಅಂತೂ ಮಾಡಲ್ಲ ಸರ್ FIR ನಾ ಮಾಡಕ್ ರೆಡಿ ಇದ್ರು ಅವ್ ಬ್ಯಾಡ್ ಅಂತಾನ ಸರ್. ಅಲ್ರಿ ನೀವು ದುಡ್ಡು ಬರ್ಬೇಕಾಗಿದ್ ನಿಮ್ದು, ಅವ ಬ್ಯಾಡ ಅಂತಾನೋ ಬಿಡ್ತಾನೋ ಅಂತ ನೀವು ಅದನ್ನ ತಗೊಂಡ್ ಏನ್ ಮಾಡಾರ, ದುಡ್ಡು ನಿಮಗ್ ಬರ್ಬೇಕಾಗ್ಯದ. ಹಂಗ ನೋಡಿದ್ರೆ ಈ ಪ್ರಕರಣದೊಳಗೆ ನೀವು ಕೂಡ ಆರೋಪಿ ಆಗ್ತೀರಿ. ಯಾಕಂದ್ರ ನೀವು ಜನರಿಂದ ದುಡ್ಡು ಕಲೆಕ್ಟ್ ಮಾಡಿರಿ. ಅದು ನಿಜ ಐತಿ ಸರ್, ಅದರದೇನಿಲ್ಲ. ನಾವು ಜನರಿಗೆ ಏನ್ ಕೊಡದೈತೆ ಎಲ್ಲ ಕೊಟ್ಟೇವಿ. ಸರಿ ಮಾಡ್ರಿ. ಸರಿ ಮಾಡೇನಿ ಸರ್, ಸರಿ ಮಾಡೇನ. ಅದ್ರದ್ದೆಲ್ಲ ನನ್ನ ಕಡೆ ರೆಕಾರ್ಡ್ಸ್ ಹೋದಾವ, ಅದ್ರದ್ದೇನು ಇಶ್ಯೂ ಇಲ್ಲ ಸರ್. ಈಗ ಅವ್ನ ಬಾಯ್ಲೆ ನಾವು ಏನಂತ ಕೇಳೋಣ, ಹೆಂಗ್ ಮಾಡೋದಪ್ಪ ಏನ್ ಅಂತ ಹೇಳ. ನನಗೆ ಇದರಲ್ಲಿ ಬೆಳೆಸೋ ನನಗೆ ಇಷ್ಟ ಇಲ್ಲ ಸರ್. ಯಾಕಂದ್ರೆ ನಂದು ಜೀವನ ಭಾಳ ಐತೆ ಸರ್, ಇನ್ನೊಂದು ದುಡ್ಕೋಬೇಕು, ಜೀವನ ಕಟ್ಕೋಬೇಕು ಐತೆ ಸರ್. ನನ್ಗೇನಿಲ್ಲ ಸರ್, ನಂದು ಒಂದು ಒಳ್ಳೆ ರೀತಿಯಿಂದ ನನಗೊಂದು ಹೆಲ್ಪ್ ಮಾಡಿ ನಮ್ಮ ಮನೆಯವ್ರು ಇದನ್ನ ಮಾಡ್ಕೊಟ್ರೆ ಸಾಕು ಸರ್. ನನಗೆ ಇವ್ರದ್ದು ಏನಿತ್ತು ಮುಟ್ಟಿಸಿ ನಾನು ಸರಿ ಬಿಡ್ತೀನಿ ಸರ್. ಮುಂದೆ ನಂದೊಂದು ಜೀವನ ಕಟ್ಕೊಳಕ್ಕೆ ನನಗೊಂದು ಅನುಕೂಲ ಆಗುತ್ತೆ ಸರ್. ಅದಕ್ಕೆ ನಾನು ಇದೊಂದೇ ಮನವಿ ಮಾಡ್ಕೊಳ್ಳೋ ಸರ್. ಮನೇಲಿ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಸೊ ಅದೇ ಥರ ನಂಗೆ ಮಾಡಿಕೊಟ್ರೆ ಸಾಕು ಸರ್. ನನ್ನ ಜೀವನ ಒಂದು ಅನುಕೂಲ ಆಗಲಿ ಅಂತ ಬೇಡ್ಕೊತೀನಿ ಸರ್. ಅಲ್ಲ ಈಗ ಅದು ಮೊನ್ನೆ ಕಾಲ್ ಬಂದಿತ್ತಲ್ಲ ಯಾರು ಇವ್ರಿಗೆ ಒಂದು, ನಿಮ್ಗೆ ಗೊತ್ತೈತೆ ಅದು ಕಾಲ್ ಅನಾಮಧೇಯ ಕಾಲ್ ಅಂತ ಹೇಳಿ ಕೊಟ್ರಲ್ಲ? ಹಾ ಸರ್, ಅದು ಕಾಲ್ ಗೊತ್ತೈತೆ ಏನಂತಾರೆ ವಿಷಯ? ಅದು ನಾನು ಕೇಳಿದೆ ಸರ್. ಅದು ನಾನು ಸ್ಪಷ್ಟನೆ ಮೊನ್ನೆ ಅದು ನಿನ್ನೆ ಅದ ವಿಡಿಯೋ ಬಂದ್ಮ್ಯಾಗ ನಿಮ್ ಚಾನೆಲ್ದಿಂದ ನಾ ಚಾನೆಲ್ ಸುದಕ್ಕೆ ನಾನು ನೋಡಿದೆ ಸರ್. ಅದ ನೋಡಿ ಅದು ಮಾತಾಡಿದ್ದೇನೈತೆ ಸರ್, ಅದ ಇವ್ರು ಮಾತಾಡ್ಸಿದ ಅಗಳೇನು ಹೇಳಿದೆ ಸರ್, ಇವಾಗ್ಲೂ ಅದ ಹೇಳ್ತಾ ಇದ್ದೇನೆ. ಇದು ಮಾತಾಡೋದು ನಾನು 4ರಿಂದ 5ನೇ ಸಲ ಇದ ವಿಷಯ. ಅವ್ರು ಮಾತಾಡ್ಸಿದ್ದು ಇವನಾಗಿ ಇವನ್ ಫೋನ್ಲೆನ ಮಾತಾಡಿದ ವಿಷಯ ಐತಿ. ನಾವಾಗಿ ಇವ್ರು ನನ್ನ ಜಮೀನ್ ಮಾರಿ ಆದ್ರೂ ಕೊಡ್ತೇನೆ ಎಲ್ಲಿಂದ ಅವರು ಕೇಳಿದ್ರು ಸರ್, ಎಲ್ಲಿಂದ ಕೊಡ್ತೀಯಪ್ಪ ಇಷ್ಟ ಅಮೌಂಟ್ ನೀನು ಅಂತ. ಇಲ್ರಿ ಸರ್ ನಂದು ಜಮೀನ್ ಐತಿ, ಅದು ಕೊಟ್ಟಾದ್ರೂ ನಾನು ಕ್ಲಿಯರ್ ಮಾಡ್ತೀನಿ, ನನ್ನ ಹೆಸರಲ್ಲಿ ಕಂಪ್ಲೇಂಟ್ ಮಾಡಿ. ಯಾರು ಅನ್ನೋದು ದೊಡ್ಡ ಕುತೂಹಲ ಆಗೈತಿ ಸರ್. ಅದ ಒನ್ ಟೈಮ್ ಅದಕ್ಕೂ ಒಂದು ಬರ್ತೈತಿ ಸರ್ ಟೈಮ್, ಅದ ಹೇಳ್ತೇವ್ರಿ ಸರ್. ಸೊ ಇದಿಷ್ಟು ನಿಖಿಲ್ ಹಾಗೂ ಸಂತೋಷ್ ಅವರ ಮಾತುಗಳು. ಸ್ವತಃ ಕೋಮಲಾ ಅವಳ ಸಹೋದರ ಕೂಡ ನನ್ನನ್ನು ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳ್ತಾರೆ. ಇವ್ರು ಹೇಳೋ ಪ್ರಕಾರ ಪೊಲೀಸರು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇದಕ್ಕೊಂದು ತನಿಖೆ ಅಂತೂ ಆಗ್ಲೇಬೇಕು. ಯಾಕೆ ಅಂತಂದ್ರೆ ಇಲ್ಲಿ ಗೌರವಾನ್ವಿತ ವಿಧಾನಸಭೆಯ ಸದಸ್ಯರ ಒಂದು ಪತ್ರ ಫೋರ್ಜರಿಯಾಗಿದೆ ಮತ್ತು ಇಲ್ಲಿ ಸರ್ಕಾರದ ಮನೆಗಳನ್ನ ದುಡ್ಡು ತೆಗೆದುಕೊಂಡು ಹಂಚಿಕೆ ಮಾಡುವಂತ ಪ್ರಯತ್ನ ಆಗಿದೆ. ಹಾಗಾಗಿ ಇದಕ್ಕೊಂದು ತನಿಖೆ ಆಗಬೇಕು. ಇದರಲ್ಲಿ ಪೊಲೀಸ್ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿದ್ರು ಕೂಡ ತನಿಖೆಯಲ್ಲಿ ಅದೆಲ್ಲವೂ ಕೂಡ ಹೊರಬರಬೇಕಾಗಿದೆ. ಕ್ಯಾಮರಾಮನ್ ಪಾಂಡುರಂಗ್ ಜೊತೆ ಪ್ರಕಾಶ್ ನೂಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ.